ಯಲ್ಲಾಪುರ ತಾಲೂಕಿನಲ್ಲಿ 14 ವರ್ಷದ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರದಂತೆ ತಡೆಗಟ್ಟಲು HPV ಲಸಿಕೆ ನೀಡುವ ಅಭಿಯಾನದ ಕುರಿತಂತೆ ಅಧಿಕಾರಿಗಳು ಹಾಗೂ ವಿವಿಧ ಸಮಾಜದ ಮುಖಂಡರ ಸಭೆ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಚಂದ್ರಶೇಖರ್ ಹೊಸ್ಮನಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಮಾತನಾಡಿ, ಲಸಿಕೆ ನೀಡುವ ಕಾರ್ಯ ತಾಲೂಕಿನಲ್ಲಿ ಪ್ರಗತಿಯಲ್ಲಿದ್ದು, ಮುಸ್ಲಿಂ ಸಮುದಾಯದವರು ತಮ್ಮ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡಿಸಲು ಹಿಂಜರಿಯುತ್ತಿದ್ದಾರೆ. ಲಸಿಕೆ ಪಡೆದರೆ ಮಕ್ಕಳಾಗುವುದಿಲ್ಲ ಎಂಬ ವದಂತಿ ಜಾಲತಾಣದ ಮೂಲಕ ಹರಡಿದೆ. ಅದನ್ನು ನಂಬಿ ಮಕ್ಕಳಿಗೆ ಲಸಿಕೆ ನೀಡಲು ಮುಂದಾಗುತ್ತಿಲ್ಲ. ಕಿರುವತ್ತಿ ಹಾಗೂ ಯಲ್ಲಾಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಲಸಿಕೆ ಪಡೆಯಲು ಹಿಂದೇಟು ಹಾಕಲಾಗುತ್ತಿದೆ ಎಂದು ವಿವರಿಸಿದರು. HPV ಲಸಿಕೆ ಸುರಕ್ಷಿತವಾದದ್ದು. ಇದನ್ನು ಪಡೆದರೆ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರದಂತೆ ತಡೆಗಟ್ಟಬಹುದು. ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಎಂದು ಮಾಹಿತಿ ನೀಡಿದರು. ಡಾಕ್ಟರ್ ಗಿರೀಶ್ ಮಾತನಾಡಿ, ಲಸಿಕೆಯ ಕುರಿತು ಯಾವುದೇ ಭಯ ಬೇಡ. ಇದು ವೈರಾಣುಗಳ ವಿರುದ್ಧ ಹಾಕುವ ಲಸಿಕೆ. ಹೆಣ್ಣು ಮಕ್ಕಳಿಗೆ ಗರ್ಭಕಂಠ, ಸ್ತನ ಕ್ಯಾನ್ಸರ್ ತಡೆಯಲು ಈ ಲಸಿಕೆ ಸಹಕಾರಿಯಾಗಿದೆ. ಇದನ್ನು ಪಡೆದರೆ ಕ್ಯಾನ್ಸರ್ ಬರುವುದನ್ನು 92% ತಡೆಗಟ್ಟಲು ಸಾಧ್ಯ. ಈಗಾಗಲೇ ತಾಲೂಕಿನಲ್ಲಿ 375 ಮಕ್ಕಳಿಗೆ ಲಸಿಕೆ ಹಾಕಿದ್ದು, ಯಾರಿಗೂ ಅಡ್ಡ ಪರಿಣಾಮಗಳಾಗಿಲ್ಲ. ಅಡ್ಡ ಪರಿಣಾಮಗಳಾಗುವುದಾಗಿದ್ದಲ್ಲಿ ಸರ್ಕಾರ ಅಂತಹ ಲಸಿಕೆಗಳನ್ನು ನೀಡಲು ಮುಂದಾಗುವುದಿಲ್ಲ ಎಂದರು. ತಹಸೀಲ್ದಾರ್ ಚಂದ್ರಶೇಖರ್ ಹೊಸ್ಮನಿ ಮಾತನಾಡಿ, ಮುಸ್ಲಿಂ ಸಮುದಾಯದವರಲ್ಲಿ ಲಸಿಕೆ ಕುರಿತು ಜಾಗೃತಿ ಮೂಡಿಸಿ ಹೆಣ್ಣು ಮಕ್ಕಳು ಲಸಿಕೆಯಿಂದ ವಂಚಿತರಾಗದಂತೆ ಮಾಡುವ ಅಗತ್ಯವಿದೆ ಎಂದರು. ಇದಕ್ಕೆ ಮುಸ್ಲಿಂ ಸಮುದಾಯದ ಮುಖಂಡರು ಪ್ರತಿಕ್ರಿಯಿಸಿ, ಜಾಲತಾಣಗಳ ಮೂಲಕ ಹಬ್ಬಿದ ಸುಳ್ಳು ಸುದ್ದಿಯಿಂದ ಈ ಅವಾಂತರ ಆಗಿದೆ. ತಜ್ಞ ವೈದ್ಯರ ಮೂಲಕ ಸಮುದಾಯದವರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಜಮಾತ್ಗಳ ಮೂಲಕ ಮಾಡುತ್ತೇವೆ. ಅಗತ್ಯವಿದ್ದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಹಕಾರವನ್ನು ಪಡೆಯುತ್ತೇವೆ ಎಂದರು. ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕೇಶವ್ ಚೌಗಲೆ, ತಾಲೂಕ್ ಪಂಚಾಯತ್ ಯೋಜನಾಧಿಕಾರಿ ರಾಘವ್, BEO ರೇಖಾ ನಾಯ್ಕ್, PSI SV ಚೌಹಾಣ್, ಸಮಾಜ ಕಲ್ಯಾಣ ಇಲಾಖೆಯ ನಾಗೇಶ್ ಮಲ್ಮೇತ್ರಿ, ಆರೋಗ್ಯ ಇಲಾಖೆಯ ಮಹೇಶ್ ತಾಳಿಕೋಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ 10 ವರ್ಷದಲ್ಲಿ ಎಲ್ಲೂ ಬರ್ತ್ ರೇಟ್ ಕಡಿಮೆ ಆಗಿತ್ತು, ಎಲ್ಲೂ ಮಾಹಿತಿ ಬಂದಿಲ್ಲ. ಅಲ್ಲಿ 2018 ಇಲ್ಲಿ ತನಕ ಹಾಕ್ಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಬರ್ತ್ ರೇಟ್ ಕಡಿಮೆ ಆಗಿದ್ದು ಯಾವುದು ಮಾಹಿತಿ ನಮಗೂ ಬಂದಿಲ್ಲ. ನಾವು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ HPV ವ್ಯಾಕ್ಸಿನ್ ಹಾಕ್ಕೊಂಡಿದ್ದಕ್ಕೆ ಇದು ಬರ್ತ್ ರೇಟ್ ಕಡಿಮೆ ಆಗಿದೆ ಅಥವಾ ಈ ಮಹಿಳೆ ಮಕ್ಕಳೇ ಆಗ್ತಿರೋದು ಅಲ್ಲಿ ಮಾಹಿತಿ ಬಂದಿರಲಿಲ್ಲ. ಪ್ರೈವೇಟ್ ಹೊರಗಡೆ ಪ್ರೈವೇಟಲ್ಲಿ ದುಡ್ಡು ಕೊಟ್ಟು ಹಾಕ್ಸ್ಕೊಳ್ತಾ ಇದ್ರು. 5,000ರಿಂದ 10,000 ರೂಪಾಯಿ ಇದು ಇಂಜೆಕ್ಷನ್. ಅದನ್ನು ಈಗ ಕರ್ನಾಟಕ ಸರ್ಕಾರದಿಂದ ಗೌರ್ಮೆಂಟ್ನಿಂದ ಅದನ್ನು ಕ್ಯಾನ್ಸರ್ ಬರದೇ ಇರುವಂಗೆ ಗರ್ಭಕೋಶ ಅಲ್ಲ ಕ್ಯಾನ್ಸರ್ ಬರೋದು, ಈವನ್ ಬಾಯಿ ಗಂಟಲ ಕ್ಯಾನ್ಸರು ಬರುತ್ತೆ, ಗುದದ್ವಾರದ ಕ್ಯಾನ್ಸರ್ ಸಹಿತ, ಹಾಗೂ ಗಂಡು ಮಕ್ಕಳದ್ದು ಧನಿಸ್ ಕೃಷ್ಣ ಅದರದ್ದು ಸಹಿತ ಕ್ಯಾನ್ಸರ್ ಬರದಿರೋಂಗೆ. ಇದು ಕೇವಲ ಬರೀ ಹೆಣ್ಮಕ್ಳು ಅಲ್ಲ, ಇದು ಆ್ಯಕ್ಚುಲಿ. ಆದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಕ್ಯಾನ್ಸರ್ ಬರೋದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.